ಬಿಗ್ ಬಾಸ್ ಸೀಸನ್ 12 ಸ್ಪರ್ಧಿ ಕೆಡಬಂ ಸತೀಶ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ವಿನಾಶಕಾಲೆ ಸಿನಿಮಾದ ಮುಹೂರ್ತದಲ್ಲಿ ಅವರು ಕೂಡ ಸಿಕ್ಕಿದ್ರು, ಅತಿಥಿಯಾಗಿ ಬಂದಿರುವಂಥದ್ದು. ಸರ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಸರ್, ಎಷ್ಟು ಬ್ಯುಸಿ ಆಗಿದ್ದೀರಾ? ಬಿಗ್ ಬಾಸ್ ಇಂದ ಆಚೆ ಬಂದಮೇಲೆ ಎಲ್ಲಿ ನೋಡಿದ್ರು ನೀವೇ ಕಾಣ್ತಾ ಇದ್ದೀರಾ. ಇಲ್ಲ, ಇವತ್ತು ನೋಡಿ ಮುಹೂರ್ತಕ್ಕೆ ಎಷ್ಟೋ ಜನ ಬಂದಿರ್ತಾರೆ. ಇವತ್ತು ನೋಡಿ ಬರೀ ನಂದೇ ಓಡ್ತಾ ಇರುತ್ತೆ. ಯಾಕಂದರೆ ನೀವು ಇವಾಗ ಬಂದ್ರ ಅಂತ ಕೇಳಿದ್ರಿ. ನಾನು ಪೆಂಡಾಲ್ ಹಿಂದ್ಗಡೆ ಅಷ್ಟು ಇಂಟರ್ವ್ಯೂ ಕೊಡ್ತಾ ಇದ್ದೆ. ಅದು ಒಂದೊಂದು ಕ್ಯಾಮ್ರಾ ಅಲ್ಲ, 10, 20, 30 ಕ್ಯಾಮ್ರಾಗೆ ಹಿಂದೆ ಇಂಟರ್ವ್ಯೂ ಕೊಡ್ತಾ ಇದ್ದೆ. ಈಗ ನೋಡ್ತೀರಾ ಬಂದಿದ್ರಲ್ಲಿ ಯಾರ್ದು ಜಾಸ್ತಿ ವೈರಲ್ ಆಗುತ್ತೆ, ಯಾರ್ದು ಜಾಸ್ತಿ ವ್ಯೂಸ್ ಆಗುತ್ತೆ ಅಂತ. ನಾಳೆ ಬಂದು ವೈರಲ್ ಸ್ಟಾರ್ ಅಂತಲೇ ನನಗೆ ಅವಾರ್ಡ್ ಕೊಡ್ತಾ ಇದ್ದಾರೆ ಒಂದು ದೊಡ್ಡ ವೇದಿಕೆಯಲ್ಲಿ. ಅಂದರೆ ಬೇರೆಯವರು ಎಷ್ಟೇ ರೀಲ್ಸ್ ಮಾಡಿರಲಿ, ಏನೇ ಮಾಡಿರಲಿ, ಅವ್ರು ರೀಲ್ಸ್ ಮಾಡೋರೇ ಆಗಿರಲಿ, ಯಾರೇ ಆಗಿರಲಿ, ಮಿಲಿಯನ್ಸ್ ಕಂಟ್ರೆ ಅವ್ರದ್ರಲ್ಲಿ ಓಡಿರೋದು ನಾನೊಬ್ಬಂದು ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನಿಂದ ಅವ್ರಿಗೂ ಹೆಸರು, ಆಮೇಲೆ ನನಗೂ ಹೆಸರು. ಅವ್ರು ಎಷ್ಟೇ ಕೆಟ್ಟದಾಗಿ ಟ್ರೋಲ್ ಮಾಡಿದ್ರು ಅದು ಏನು ನನಗೇನು ಅನಿಸಲ್ಲ. ಅದರಲ್ಲಿ ತುಂಬ ಯಾರು ಪರ್ಸ್ನಲ್ಲಾಗಿ ಕೊಲೆ ಬೆದರಿಕೆ ಅದೆಲ್ಲ ಹಾಕಿದ್ರು ಅವ್ರ ಮೇಲೆ ಕೇಸ್ ಹಾಕಿದ್ದೀನಿ. 80 ಜನದ ಮೇಲೆ ಕೇಸ್ ಹಾಕಿದ್ದೀನಿ. ಅದರಲ್ಲಿ 8 ಜನ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಯಲಂಕ ಗುರು ಅನ್ನೋರು A1 ಅವ್ರದ್ದು ಮೊಬೈಲೆಲ್ಲ ಸೀಸ್ ಮಾಡಿ ಈಗ ಅವರೇ ಸ್ಟೇಷನ್ ಬೇಲ್ ತೊಗೊಂಡಿದ್ದಾರೆ. ಅದನ್ನು ಕೋರ್ಟ್ಗೆ ಎಳಿತಾ ಇದ್ದೀನಿ. ಅದು ಬಿಟ್ಟು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ 1 ಕೋಟಿಗೆ ಕೇಸ್ ಹಾಕ್ತಾಯಿದ್ದೀನಿ. ಅದರಲ್ಲಿ 8 ಜನ ಮಾತ್ರ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಯುವ ಸಾಮ್ರಾಟ್ ಅಂತ ವೈಟ್ ಫೀಲ್ಡ್ ಸೈಡ್ ಇರೋರೊಬ್ಬರು, ಆಮೇಲೆ ಯಲಂಕ ಸೈಡು ಯಲಂಕ ಗುರು ಅಂತ. ಅದು ಬಿಟ್ಟು ಈಗ ಇನ್ನೊಂದು ಮಂಡ್ಯಾಲಿ ಒಬ್ಬರು ಈಗ ಹೊಸದಾಗಿ ಕೊಲೆ ಬೆದರಿಕೆ ಹಾಕಿದ್ದಾರೆ. ಅವ್ರ ಮೇಲೆ ಸಪ್ರೇಟಾಗಿ ಒಂದು ಸಪ್ರೇಟ್ ಎಫ್ ಐ ಆರ್ ಮಾಡ್ತಾಯಿದ್ದೀವಿ. ಏನು ಸರ್ ನಿಮಗೆ ಕೊಲೆ ಬೆದರಿಕೆ ಹಾಕಿರೋದು ಯಾರು ಅಂದರೆ ಅವರು ಯಲಂಕ ಸೈಡ್ ಇರೋದು. ಯಾಕಂದರೆ ನಂದು ಅನಿಸಿಕೆ ಏನಿತ್ತು, ಬಿಗ್ ಬಾಸ್ ಮನೆ ಒಳಗೆ ನನಗೆ ಯಾರು ಇಷ್ಟ ಆಗಿದ್ರು, ಯಾರು ಇಷ್ಟ ಆಗಿರಲಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡಿದ್ದೆ. ಅದು ಏನಂತ ಅಂದರೆ ಅಶ್ವಿನಿ ಗೌಡ ಅವ್ರಿಗೆ ಓಟ್ ಹಾಕಿ ರಕ್ಷಿತಾನ್ ವಿನ್ ಮಾಡಿ, ಯಾರು ಜಿನಿಯನ್ನಾಗಿ ಆಡ್ತಾ ಇದ್ದಾರೆ ಅವ್ರನ್ನ ವಿನ್ ಮಾಡಿ ಅಂತ. ಅವರೆಲ್ಲ ಅಪೋಸಿಟ್ ಪಾರ್ಟಿ ಫ್ಯಾನ್ಸ್ ಅವರು. ಆ ಕಾರಣದಿಂದ ಅವ್ರಿಗೆ ಹಿಂಗಂತ್ಯ ಅಂದ್ಬಿಟ್ಟು ಕೊಲೆ ಬೆದರಿಕೆ, ಸಾಯಿಸ್ತೀನಿ, ಹೊಡಿತೀನಿ, ತಿಥಿ ಮಾಡ್ತೀನಿ ಅಂತೆಲ್ಲ ಹೇಳಿದರು. ಅದರಿಂದ 506 ಎಲ್ಲ ಹಾಕಿದ್ದೀನಿ. FIR ಆಗಿದೆ, NCR ಅಲ್ಲ. ಆಲ್ರೆಡಿ ಚಾಮರಾಜಪೇಟೆ ಸ್ಟೇಷನ್ನು 8 ಜನ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಯಲಂಕ ಗುರು ಅವ್ರದ್ದು ಮೊಬೈಲು ಸೀಸ್ ಮಾಡಿದ್ದಾರೆ. ಅದು ಫೋಲ್ಡ್ ಫೋನು ಸ್ಯಾಮ್ಸಂಗು, ಅದು ಸೀಸ್ ಆಗಿದೆ. ಅದು ಬಿಟ್ಟು ನಾನು ಹೋಗಿ 3 ದಿವಸ ಆಯಿತು. ಅಂದರೆ 3 ದಿವಸದಿಂದ ಹೋಗೋಕ್ಕಾಗಿಲ್ಲ. ಇವತ್ತವರೆಗೂ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಅಂತ ಗೊತ್ತಿಲ್ಲ. ಅಂದರೆ ಇನ್ನು ಯಾರ್ಯಾರು ನನ್ನ ಬಗ್ಗೆ ಮಾತಾಡ್ತೀರಾ ದಯವಿಟ್ಟು ಮಾತಾಡಿ. ಎಲ್ಲರಿಗೂ ಒಂದು ಮುಹೂರ್ತ ನಾನು ಇಟ್ಕೊಳ್ತೀನಿ ಅಷ್ಟೇ. ಈಗ ನೀವು ಗಿಲ್ಲಿ ಫ್ಯಾನ್ಸು ನಿಮ್ಗೆ ಆ ಥರ ಮಾಡಿರೋದು ಅಂತ ಹೇಳ್ತಿದ್ದೀರಾ? ಇಂಡೈರೆಕ್ಟಾಗಲ್ಲ, ಡೈರೆಕ್ಟಾಗಿ ಅವರೇನೆ, ಅವರು ಭಕ್ತಿಯಿಂದ. ಆದರೆ ಈಗ ಅವರೇನೇ ಈಗ ಉಲ್ಟಾ ತಿರುಗಿಬಿಟ್ಟಿದ್ದಾರೆ. ಸರ್ ನೀವೇ ಇಷ್ಟೆಲ್ಲ ಆದರೂ ಅಲ್ಲಿ ಸ್ಟೇಷನಲ್ಲಿ ಹಿಡ್ಕೊಂಡು ಬಂದಾಗ ಇನ್ಸ್ಪೆಕ್ಟರ್ ನನ್ನ ಕರೆದ್ರು. ಆವಾಗ ನಾನು ಅವ್ರಿಗೆ ಮಾತಾಡ್ಸಕ್ಕೆ ಬಿಟ್ಟರು. ಆವಾಗ ಸರ್ ನಾನು ನಿಮಗೆ ಗೊತ್ತಾ ಅಂತ ಕೇಳಿದೆ. ಅಂದರೆ ಯಾರು ನನಗೆ ಬ್ಯಾಡಾಗಿ ಮಾತಾಡಿದ್ದವ್ರಿಗೂ ಸರ್ ಅಂತ ಮಾತಾಡಿಸ್ದೆ. ಅದಕ್ಕೆ ಇನ್ಸ್ಪೆಕ್ಟ್ರ್ ಸರ್ರು ಒಂದೇ ಕ್ವಶನ್ ಕೇಳಿದ್ರು. ಏನಂತ ಕೇಳಿದ್ರು ಅಂದರೆ, ನೋಡಿ ನೀನು ಇಷ್ಟು ಮಾಡಿದ್ರು ಅವರು ಸರ್ ಅಂತ ನಿನ್ನ ಮಾತಾಡಿಸ್ತಾ ಇದ್ದಾರೆ ಅಂತ. ಅಂದರೆ ಅವರು ಎಂಥ ದೊಡ್ಡ ಮನುಷ್ಯ ಆಗಲಿ, ಅವ್ರು ಎಂಥ ಇದಾಗಿರಲಿ, ನಾನು ಸರ್ ಅಂತಲೇ ವ್ಯಾಲ್ಯೂ ಕೊಟ್ಟು ಮಾತಾಡ್ಸೋದು. ನಾನು ಒಂದೇ ಕ್ವಶನ್ ಬಂದವ್ರಿಗೆ ಕೇಳಿದೆ, ಸರ್ ನಾನು ನಿಮ್ಗೆ ಗೊತ್ತಾ, ನಾನು ಯಾವ ಥರ ಫೇಸ್ ಟು ಫೇಸ್ ನೋಡಿದ್ದೀನ, ನಿಮ್ಮ ಹತ್ರ ಏನಾದ್ರು ದುಡ್ಡು ಇಸ್ಕೊಂಡಿದ್ದೀನ, ನಿಮ್ಮ ಹತ್ರ ಏನಾದ್ರು ಸಾಲ ಮಾಡಿದ್ದೀನ, ಏನಾದ್ರು ತೊಂದರೆ ಕೊಟ್ಟಿದ್ದೀನ, ನಿಮ್ಗೇನಾರು ಇದು ಮಾಡಿದ್ದೀನ, ಈಗ ಯಾರೋಗೋಸ್ಕರ ಈಗ ನೀವು ಅನುಭವಿಸ್ತಾ ಇದ್ದಾರೆ. ಈಗ ಬೇಲ್ಗೆ ಎಷ್ಟು ಖರ್ಚಾಗುತ್ತೆ, ಕೋರ್ಟ್ಗೆ ಎಷ್ಟು ಅಲಿಬೇಕು, ಯಾಕೆ ಬೇಕು ನಿಮಗೆ? ಈ ಥರ ಸೋಷಿಯಲ್ ಮೀಡಿಯಾನೇ ಹೆಸರೇ ಹಾಳು ಮಾಡ್ತಾ ಇದ್ದೀರಾ. ಎಲ್ಲರ ಬಗ್ಗೆ ಬ್ಯಾಡ್ ಮಾತಾಡಿ ಸುಮ್ಮನೆ ಏನೂ ಸಿಗಲ್ಲ, ನಿಮ್ಮನೇದು ಏನು ಲಾಭ ಆಗಲ್ಲ. ಈಗ ಅನುಭವಿಸ್ತಾ ಇರೋದು ಯಾರು? ನೀವು ಅವ್ರ ಪರವಾಗಿ ಮಾತಾಡಿ. ಅವ್ರು ಏನಾರ ಬಂದು ನಿಮಗೆ ಸಾಲ, ಈಗ ಇಷ್ಟು ಕೋರ್ಟ್ ಖರ್ಚಾಗ್ತಾ ಇದೆ ಕೊಡಿ, ನಿಮ್ಮ ಪರವಾಗಿ ಮಾತಾಡಿದ್ದೆ ಕೊಡಿ ಅಂದರೆ ಕೊಡ್ತಾರಾ? ಆ ಥರ. ಯಾಕಂದರೆ ಎಲ್ಲರೂ ನೋಡಿ ಕಂಪ್ಲೇಂಟ್ ಕೊಡ್ತಾರೆ, ಆ್ಯಕ್ಷನ್ನೇ ತೊಗೊಳ್ಳಲ್ಲ. ಆದರೆ ಚಾಮರಾಜಪೇಟೆ ಸ್ಟೇಷನ್ನವರು ಅದೇ ಥರ ನಾನು ಅಂದ್ಕೊಂಡಿದ್ದೆ. ಕಂಪ್ಲೇಂಟ್ ಕೊಟ್ಟು ಮಾರನೇ ದಿವಸಕ್ಕೆ A1 ಅರೆಸ್ಟ್ ಮಾಡಿದ್ದಾರೆ. ಎಷ್ಟು ಜಿನಿಯನ್ನಾಗಿ ಮಾಡ್ತಾಯಿದ್ದಾರೆ ಅಂದರೆ, ನಾವು ಪೊಲೀಸ್ ಅವರೆಲ್ಲ ಉಡಾಫೆ ಥರ ಈ ಥರ ಕೇಸೆಲ್ಲ ತೊಗೊಳ್ಳಲ್ಲ, ಅದನ್ನು ಆ್ಯಕ್ಷನ್ ತೊಗೊಳ್ಳಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ ನನಗೆ ಆಶ್ಚರ್ಯ ಆಗೋಯ್ತು. ಇದ್ದಕ್ಕಿದ್ದಂಗೆ ಕರೆದ್ರು, 8 ಜನ ಅರೆಸ್ಟ್ ಅಂದರು. ಏನು ಸರ್ ಇಷ್ಟು ಬೇಗ ಹೆಂಗೆ ಸಿಕ್ಕಿದ್ರು ಅಂದೆ. ಆ ಥರ ಪೊಲೀಸವರು ಇರ್ತಾರೆ. ಅದರಲ್ಲಿ ಅವಿನಾಶ್ ಸರ್ ಅಂತ ಚಾಮರಾಜಪೇಟೆಯಲ್ಲಿ, ಅವರು ತುಂಬ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಇಷ್ಟು ಫಾಸ್ಟಾಗಿ ಎಲ್ಲರನ್ನೂ ಅರೆಸ್ಟ್ ಮಾಡಿ ಎಲ್ಲರಿಗೂ ಪಾಠ ಕಲಿಸಿದ್ದಾರೆ. ಇದರಿಂದ ಏನಾಗುತ್ತೆ, ಒಂದು ಸಮಾಜಕ್ಕೆ ಇನ್ನು ಯಾರಿಗೂ ಅವ್ರ ಬಗ್ಗೆ ತಿಳ್ಕೊಳ್ದೆ ಮಾಡದೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು ಅನ್ನೋದು ಒಂದು ಇದಾಗುತ್ತೆ.